ನಮಸ್ಕಾರ. ಇವತ್ತು ಮಾನ್ಯ ನಿತಿನ್ ಗಡ್ಕರಿ ಅವರು ಬೆಂಗಳೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಬೆಂಗಳೂರಿನ ಟ್ರಾಫಿಕ್ನ ಸಮಸ್ಯೆ, ಬೆಂಗಳೂರಿನ ಕಂಜೆಷನ್ ಸಮಸ್ಯೆ, ಇದ್ರ ಬಗ್ಗೆ ಒಂದು ವಿಸ್ತೃತವಾದಂಥ ಮೀಟಿಂಗನ್ನು ಇವತ್ತು ನಡೆಸಿದ್ದಾರೆ. 2 ವಾರಗಳ ಹಿಂದೆ ದೆಹಲಿಯಲ್ಲಿ ಮಾನ್ಯ ನಿತಿನ್ ಗಡ್ಕರಿ ಅವರಲ್ಲಿ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೆ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಒಂದು ದೀರ್ಘಾವಧಿ ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡುವಂಥ ದೃಷ್ಟಿಯಿಂದ ಕೆಲವು ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ಳಬೇಕು, ಆ ದಿಕ್ಕಿನಲ್ಲಿ ಚಿಂತನೆ ನಡೀಬೇಕು ಅಂತೇಳಿ. ಆ ದಿಕ್ಕಿನಲ್ಲಿ ಇವತ್ತು NHAIನ ಅಧಿಕಾರಿಗಳು, ರಾಜ್ಯ ಸರ್ಕಾರದ ಟ್ರಾನ್ಸ್ಪೋರ್ಟ್ ಸಚಿವರಾದಂಥ ಶ್ರೀರಾಮುಲು ಅವರು ಮತ್ತು TC ಮೋಹನ್ ಅವರು ಎಲ್ಲ ಪ್ರಮುಖರಲ್ಲಿ ಇವತ್ತು ಒಂದು ಸಭೆ ನಡೆಯಿತು. ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನ ಟ್ರಾನ್ಸ್ಪೋರ್ಟ್ ಸಮಸ್ಯೆಯನ್ನು ಆಮೂಲಾಗ್ರವಾಗಿ ಗಮನದಲ್ಲಿಟ್ಕೊಂಡು ಬದಲಾಯಿಸಬೇಕು ಅನ್ನೋದು, ಅದಕ್ಕೊಂದು ಸಮಾಧಾನವನ್ನು ಹುಡುಕಬೇಕು ಅನ್ನೋ ದೃಷ್ಟಿಯಿಂದ BMLTA ಕಾನೂನನ್ನು, ಅಂದರೆ ಇವತ್ತೇನು ಬೆಂಗಳೂರಿನಲ್ಲಿ ಮೆಟ್ರೋ ಇದೆ, BMTC ಇದೆ, BMRCL ಇದೆ, ಬೇರೆ ಬೇರೆ ಈ ರೀತಿ ಅಂಗಸಂಸ್ಥೆಗಳೇನಿದ್ದಾವೆ ಅದೆಲ್ಲದರ ಮಧ್ಯೆ ಒಂದು ಕೋಆರ್ಡಿನೇಷನ್ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ಒಂದು BMLTA ಲೆಜಿಸ್ಲೇಷನನ್ನು, ಕಾನೂನನ್ನು, ಒಂದು ಕಾಮನ್ ಆಗಿರುವಂಥ ಒಂದು ಅಥಾರಿಟಿಯನ್ನು ಸೃಷ್ಟಿ ಮಾಡುವಂಥ ಲೆಜಿಸ್ಲೇಷನನ್ನು ಆದಷ್ಟು ಬೇಗ ಪಾಸ್ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಇದರಿಂದ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಒಂದು ಸಿಂಗಲ್ ಏಜೆನ್ಸಿ ಇದನ್ನು ಕೋಆರ್ಡಿನೇಟ್ ಮಾಡುವಂಥದ್ದು, ಅದನ್ನು ನೋಡುವಂಥದ್ದು, ನಿಗ್ರಹ ಮಾಡುವಂಥದ್ದು ಆಗತ್ತೆ. ಅದು ಒಂದು ಬಹಳ ಸ್ವಾಗತಾರ್ಹವಾದಂಥ ಸಂಗತಿ. ಜೊತೆಗೆ ಬೆಂಗಳೂರಿನ ಸುತ್ತ ಇರುವಂಥ STR ಅಂದರೆ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಕೆಲಸ ಏನಿದೆ ಅದು ಕೂಡ ಬಹಳ ವೇಗವಾಗಿ ನಡೀತಾ ಇದೆ. ಬೆಂಗಳೂರಿನ ಸುತ್ತಮುತ್ತ ಈ ಒಂದು ದೊಡ್ಡದಾಗಿರುವಂಥ ಈ ರಿಂಗ್ ರೋಡನ್ನು NHAI ಅವರು, ಕೇಂದ್ರ ಸರ್ಕಾರ ಅದನ್ನು ನಿರ್ಮಾಣ ಮಾಡ್ತಾ ಇದೆ. ಬೆಂಗಳೂರಿನ ಒಳಗಡೆ ಬೆಂಗಳೂರನ್ನ ಪಾಸ್ ಮಾಡ್ಕೊಂಡು ಹೋಗುವಂಥ ಟ್ರಾಫಿಕ್ಕನ್ನು ಈ STR ಬರುವಂಥ ಕಾರಣದಿಂದಾಗಿ ಅದು ಒಂದು ದೊಡ್ಡ ಮಟ್ಟಕ್ಕೆ ಟ್ರಾಫಿಕ್ಕಿಗೆ ಸೊಲ್ಯೂಷನ್ ಬೆಂಗಳೂರಿಗೆ ಕೊಡಲಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ನಡೆದಿದೆ. ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಬೆಂಗಳೂರಿಗೆ ಆಮೂಲಾಗ್ರವಾದಂಥ ಒಂದು ನೋಡಿ, ಕಾಂಗ್ರೆಸ್ ಪಾರ್ಟಿಯವರಿಗೆ ಇತ್ತೀಚೆಗೆ ಅವರಿಗೆ ಮಾಡ್ಲಿಕ್ಕೆ ಬೇರೆ ಏನೂ ಕೆಲಸ ಇಲ್ಲದೆ ಇರೋದ್ರಿಂದ ಅನ್ನೆಸೆಸರಿ ಇಶ್ಯೂಗಳನ್ನು, ಫೇಕ್ ಇಶ್ಯೂಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನನ್ನ ಕ್ಷೇತ್ರ ಬೆಂಗಳೂರು ದಕ್ಷಿಣ. ನನ್ನ ಕ್ಷೇತ್ರದಲ್ಲಿ ಬೊಮ್ಮನಹಳ್ಳಿಯ 1-2 ಕಡೆ 1-2 ದಿನಗಳವರೆಗೆ ಒಂದಿಷ್ಟು ಮಳೆಯಿಂದಾಗಿ ನೀರು ನಿಂತಿರುವಂಥದ್ದು ಸಮಸ್ಯೆ ಆಗಿರೋದನ್ನು ಬಿಟ್ಟರೆ, ನಮ್ಮ ವಿಜಯನಗರದಲ್ಲಿ, ಗೋವಿಂದರಾಜ ನಗರದಲ್ಲಿ, ಚಿಕ್ಕಪೇಟೆಯಲ್ಲಿ, ಬಸವನಗುಡಿಯಲ್ಲಿ, ಜಯನಗರದಲ್ಲಿ, ಪದ್ಮನಾಭ ನಗರದಲ್ಲಿ, ನನ್ನ ಕ್ಷೇತ್ರದ 95% ಭಾಗದಲ್ಲಿ ಅತ್ಯಂತ ಸಾಮಾನ್ಯ ಜನಜೀವನ ಕಳೆದಿದ್ದು ನಡ್ಕೊಂಡು ಬಂದಿದೆ. ಆದರೆ ಕಾಂಗ್ರೆಸ್ ಪಾರ್ಟಿಯವರು ನನ್ನ ಕ್ಷೇತ್ರದಲ್ಲಿ ಒಂದು ದೋಸೆ ಅಂಗಡಿಯನ್ನು ಉದ್ಘಾಟನೆ ಮಾಡಿ, ಆ ದೋಸೆ ಅಂಗಡಿಯಲ್ಲಿ ನಮ್ಮ ಮತದಾರರ ಜೊತೆಗೆ ಅವರು ಶುರು ಮಾಡಿರುವಂಥ ಅಂಗಡಿಯಲ್ಲಿ ಹೋಗಿರೋದನ್ನೇ, ಅದು ನನ್ನ ಕರ್ತವ್ಯ ನಿರ್ವಹಿಸಿರೋದು. ನಮ್ಮ ಕ್ಷೇತ್ರದಲ್ಲಿರುವಂಥ ಎಲೆಕ್ಟ್ರಿಕ್ ಅಂಗಡಿ, ಬಸ್ ಅಂಗಡಿ ಇತ್ತು ಅಂತಂದರೆ ಅದನ್ನು ಕೂಡ ಉದ್ಘಾಟನೆಗೆ ಹೋಗ್ತೀವಿ. ದೋಸೆ ಅಂಗಡಿ ಇತ್ತು ಅಂದರೆ ಉದ್ಘಾಟನೆ ಕರೀತಾರೆ ಜನ, ಅದಕ್ಕೆ ಕರಿತೀವಿ. ಗಣಪತಿ ಇಟ್ಟಿದ್ರೆ ಗಣಪತಿ ಕರೀತಾರೆ, ಅದಕ್ಕೆ ಹೋಗ್ತೀವಿ. ಒಬ್ಬ ಜನಪ್ರತಿನಿಧಿಯಾಗಿ ನಾನು ಮಾಡಬೇಕಾಗಿರೋ ಕೆಲಸ ನಾನು ಮಾಡ್ತಿರ್ತೀನಿ. ಅದನ್ನು ಕಾಂಗ್ರೆಸ್ ಪಾರ್ಟಿಯವರು ಅವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇದ್ದರೆ ತಿರುಗಿಸಿ ಬೆಂಗಳೂರಿಗೆ ಬದನಾಮಿ ಮಾಡುವಂಥ ದೃಷ್ಟಿಯಿಂದ ಇದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಟ್ರೋಲ್ಗಳಿಗೆ, ಕಾಂಗ್ರೆಸ್ ಪಾರ್ಟಿಗಳಿಗೆ ಉತ್ತರ ಕೊಟ್ಟು ಅವರಿಗೆ ಗೌರವ ತೆಗೆದು ಬರುವಂಥ ಕೆಲಸ ನನ್ನ ಕಡೆಯಿಂದ ಮಾಡುವಂಥ ಕೆಲಸಗಳು ನಡೀತಾ ಇದೆ. ಇದಕ್ಕೆ ನಿತಿನ್ ಗಡ್ಕರಿ ಅವರು ಕೂಡ ಮಾರ್ಗದರ್ಶನ ಕೊಟ್ಟು ಸಪೋರ್ಟ್ ಕೊಟ್ಟಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ಶಕ್ತಿ ತಂದಿದೆ. ನಮಸ್ಕಾರ. ಇನ್ ದಿ ಲಾಸ್ಟ್ 36 hours, the last 48 hours, the whole issue has been resolved. The opposition today is trying to defame brand Bengaluru for their petty political gains. The IT parks in Bellandur, which got flooded, belongs to whom? Who encroached those lakes? Who encroached the Raja Kalways? The Congress party and its land grabbing leaders must answer these questions and must first introspect before lecturing the BJP on any of these issues.
last 3 BBMP years was it's 15 been your years. government. BBMP was. We were not in power for 15 years in BBMP. Please get your facts right. Please For get your 15 facts years, right. it was the Congress, My- BJP, JDS, and my- BBMP. Sir, my answer to the whole of these issues is very simple. Whoever has done even an inch of encroachment, whether it is from the BJP, the Congress or the JDS, whoever it is, those encroachments must be cleared, and the Chief Minister has issued a strict direction to clear all of these So encroachments. these problems could have been avoided if the encroachments were not allowed in the first place. This is not a new... Please go and do some homework today and find out which government was in power before, when these approvals were given for So these that was IT one parks. term of the Sidramaiah government. Please Prior go to and that, make- it was Mr. V.S. Yediyurappa Please who was go- in power. Please, Prior what to was that, one before term that? of 5 years. Is this a legacy of just 5 years? Please go and make your homework. Please go and do your research. Please give me data. Tell me when these areas which are today inundated, who was in power, who gave permission to these. Make some homework and then come before us. So you are Before- justifying your not being on ground by saying that the MLAs... Who was not on ground? You sir, there were no... Where was I not on ground? Where was I not on ground? Go to people and ask where I was. If I hope that responsible media organizations like you do not speak the language of irresponsible trolls. So at a time And I do when, not want at a to. time when the entire Madam, city was I have- flooded, you were tweeting about... Who was having tweeting? You, sir. Your official handle shows tweets from 3 days ago about how you were celebrating Ganesh Chaturthi and Ganesh festival with others. Because and in my constituency of Bangalore, there was absolute normalcy, which is why I went and celebrated Ganesh Chaturthi, which is why I went and I was with the people. If you and a certain section, if a certain section of the Congress party, if the Congress party and a certain section of vested interests want to give an impression that all of Bangalore is flooded, when that is not the case, when only 5% of the Bellandur area was in effect, what do you want us to do? This is a conspiracy to defame Bangalore. This is a conspiracy to defame our government. Our Chief Minister has been relentlessly working the last 38 hours, 48 hours to clear all of these So issues. you are saying the citizens on ground who have suffered damages and losses have launched a conspiracy against the government? I am saying it is by the Congress party and a certain vested And sections. the votes of the people who have Do you been not speaking- understand what I say, madam? I said the Congress party and certain vested interests have made efforts to defame brand Bengaluru. It is our city. We are proud of this city. This city has given opportunities of life and livelihood to millions. We have witnessed rainfalls the highest ever in the last 100 years. There is inundation in some places, which I say is a maximum of 5 or 10% in the whole of the city. Why do you have to blame the whole The city for highest this? taxpaying zone of history today, sir. That's what God... Yes, madam, the government is doing everything in its capacity to do it. Please go and visit the areas today. Things have returned to normalcy. Please do not defame Bengaluru. This is the request. Single person who has done any sort of encroachment on Raj Karle or whether it is on lake beds or any such areas. The government has initiated action and the government under the Chief Minister will clear all of these encroachments. Every single person must be held accountable. This is a time for the cleanup. The Chief Demolition Minister is of the doing it. encroachments is one aspect. Are you not The taking Chief action Minister, against your errant officials? the Chief Minister is monitoring the situation extremely closely. Permanent solution regarding all of these will be implemented. The Congress party and the opposition here, for their petty political gains, cannot run away by defaming Bengaluru. People are suffering... और हर कोई एक दूसरे पर सवाल उठा रहा है, क्या कहना चाहेंगे? क्योंकि पहले लोगों की मुश्किलें थी और अब इस पर राजनीति की जा रही है। विपक्ष ने लगातार राजनीति करते हुए आरोप लगाया कि ये बीजेपी की करता जैसा काम, क्या कहना चाहिए? देखिए, पूरे बेंगलोर में फ्लड्स नहीं आया। बेंगलोर के एक जोन में, बिल्डंगूर जोन में कुछ इनंडेशन हुआ और कांग्रेस पार्टी ने और कुछ वेस्टेड इंटरेस्ट ने पूरे बेंगलोर को बदनामी करने के लिए, पूरे बेंगलोर में बाढ़ आ चुका है, पूरे बेंगलोर फ्लड्स में, इस प्रकार का एक कैंपेन, एजेंडा ड्रिवन कैंपेन उन्होंने किया।
मेरे कॉन्स्टिट्यूएंसी जो है बैंगलोर साउथ, लगभग 95% ऑफ माय कॉन्स्टिट्यूएंसी इज क्लियर, पूरा नॉर्मल सी है। और ये जो कैंपेन चला गया है पिछले 5-6 दिन से, बैंगलोर एक बड़ा शहर है, इस बड़े शहर में एक जगह पे बिल्लमदूर एक जगह पे 3-4 किलोमीटर के आसपास ये बाढ़ आई थी। और पिछले 3-4 दिन में सरकार लगातार काम करते हुए, मुख्यमंत्री स्वयं दिन रात काम करके ही हैज सॉल्व द होल इश्यू। इसके पीछे जो एनक्रोचमेंट है वो आज का एनक्रोचमेंट नहीं है। ये एनक्रोचमेंट जो हुआ है वो 10 साल 15 साल पहले हुआ है। वो 15 साल पहले जो सरकारें थे वो सरकार आज उत्तर देना है। तब से जो अधिकारी थे इस सबको, ये एनक्रोचमेंट्स को दे हैव लेफ्ट विद एन ब्लाइंड आई। उन सब लोग इसके बारे में बात करना जरूरी है। ब्रांड बैंगलोर को लेकर काफ़ी सवाल उठ रहे हैं, काफ़ी उम्मीदें उठ रही हैं कि ब्रांड बैंगलोर लगभग बैठ गया है, पानी में डूब गया है। तो आप क्या दक्षिण में आपके कॉन्स्टिट्यूंसी में आईटी कॉरिडोर आता है और दक्षिण बैंगलोर में देखिए, बैंगलोर साउथ में भी आईटी कॉरिडोर आता है, बैंगलोर नॉर्थ साउथ सब जगह पे आईटी कॉरिडोर्स है। बैंगलोर जो ब्रांड है, इट इज़ अ रेजिलियंट ब्रांड। इट विल, the Congress party has made an effort to defame brand Bengaluru using these floods which have happened in a certain part of the city। क्योंकि इस साल के जो बारिश थी वो बारिश पिछले 100 साल से अत्यंत अधिक बारिश थी। इट इज़ अ नेचुरल हैपनिंग। दिस शुड नॉट बी यूज्ड टू डिफेम Bengaluru, and the government has done everything it can do to solve this issue as quickly as possible, and all of these attempts to defame brand Bengaluru, to defame the leadership here will die। बैंगलोर के विषय में, बैंगलोर के ट्रांसपोर्टेशन विषय के बारे में बहुत लंबी चर्चा भी उन्होंने किया। बैंगलोर ट्रैफिक इशू, बैंगलोर कंजेशन इशू, इन सभी के बारे में लॉन्ग टर्म सोल्यूशंस निकालने के लिए कुछ रोड मैप तय करने के लिए भी सिद्ध हुआ है। आई एम वेरी श्योर that with Prime Minister Modi's leadership at the center, with Bommai ji's leadership at the state, Bangalore as well as the challenges of Bangalore will be very effectively.